ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ದಿನಾಂಕ 22/9/2025 ರಿಂದ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ. ಸಂವಿಧಾನದ 5ನೇ ಅಂಗವೆಂದು ಗುರುತಿಸಲ್ಪಟ್ಟಿರುವ ಸ್ವಯಂ ಸೇವಾ ಕ್ಷೇತ್ರ ವಲಯವನ್ನು ಸಮೀಕ್ಷೆಯಿಂದ ಕೈಬಿಟ್ಟು ಅನ್ಯಾಯ ಎಸಗಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಾವು ನಮ್ಮ ಕ್ಷೇತ್ರವನ್ನ ಬಲಗೊಳಿಸಬೇಕಿದೆ. ಸರ್ಕಾರಕ್ಕೆ ನಮ್ಮಗಳ ಇರುವಿಕೆಯನ್ನ ದಾಖಲು ಮಾಡಬೇಕಿದೆ. ಆದ್ರಿಂದ ತಾವುಗಳು ಈ ಸಂದರ್ಭವನ್ನ ಬಳಸಿಕೊಂಡು ಸಮೀಕ್ಷೆದಾರರು ತಮ್ಮ ಮನೆಗಳಿಗೆ ಬಂದಾಗ ಈ ಕೆಳಕಂಡ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಹಿತಿಗಳನ್ನ ದಾಖಲಿಸಬೇಕು ಎಂದು ಫೇವರ್ಡ್ ಕರ್ನಾಟಕ ಮನವಿಯನ್ನ ಮಾಡಿಕೊಂಡಿದೆ. 27C ರಾಜ್ಯದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳನ್ನು ನಡೆಸತಕ್ಕಂಥ ಎಲ್ಲ ಮುಖ್ಯಸ್ಥರುಗಳಿಗೆ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರ ಬಾಂಧವರಿಗೆ ಭದ್ರೀಶ್ ಬಿಟಿ ರಾಜ್ಯ ಕಾರ್ಯದರ್ಶಿ ಫೇವರ್ಡ್ಗೆ ಇದರ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಂತ ಹೇಳಿದ್ರೆ, ಈಗಾಗಲೇ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ. ಸಮೀಕ್ಷೆದಾರರು ನಿಮಗೆ ಸಮೀಕ್ಷೆಯ ಮಾಹಿತಿಯನ್ನು ಕೇಳಲಿಕ್ಕೆ ಬಂದಾಗ ದಯವಿಟ್ಟು ಎಲ್ಲರೂ ಸಹಕರಿಸಿ. ಇದರಲ್ಲಿ ನಮ್ಮ ಸ್ವಯಂ ಸೇವಾ ಸಂಸ್ಥೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಿಟ್ಟೋಗಿದೆ. ಅದರ ಪರವಾಗಿ ನೀವತ್ತು ಒಂದು ಸಹಕಾರ ನೀಡಿದ್ರೆ, ಈಗಾಗಲೇ ಏನು ಕುಟುಂಬದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ನಮೂನೆ ಅನುಬಂಧ 1ರಲ್ಲಿ, ಅದರಲ್ಲಿ ನೀವು ಕಾಲಂ ನಂಬರ್ 28ರಲ್ಲಿ ಸ್ವಯಂ ಸೇವಾ ಸಂಸ್ಥೆ ಉದ್ಯೋಗಿ ಅಂತೇಳಿ ನಮೂದು ಮಾಡಿ, ಕಾಲಂ ನಂಬರ್ 27C ಅನುಬಂಧ 2 ಅದರಲ್ಲಿ ನಮಗೆ 11 ವಲಯಗಳು ಬರುತ್ತೆ. ಅದರಲ್ಲಿ ನಮ್ಮನ್ನ ಸೇರಿಸಿಲ್ಲ. ಅದರ ಪರವಾಗಿ ಕ್ರಮ ಸಂಖ್ಯೆ 12ರಲ್ಲಿ ಇತರೆ ಅಂತೇಳಿ ಬರುತ್ತೆ. ಅದರಲ್ಲಿ ನಾವು ಸ್ವಯಂ ಸೇವಾ ಕ್ಷೇತ್ರ ಅಂತೇಳಿ ವಲಯ ಅಂತೇಳಿ ನಮೂದಿಸಿ, ಅದಾದ ನಂತರ ಅದರಲ್ಲಿ ಬೇಕಾದ್ರೆ ನೀವು ಮುಖ್ಯಸ್ಥರು, ಸಿಬ್ಬಂದಿ ವರ್ಗ, ತಾಂತ್ರಿಕ ವರ್ಗ ಈ ರೀತಿ ನೀವು ಮಾಹಿತಿಯನ್ನ ಅದರಲ್ಲಿ ನಮೂದಿಸಿದ್ರೆ ಮುಂದಿನ ದಿನಗಳಲ್ಲಿ ಫೇವರ್ಡ್ಗೆ ರಾಜ್ಯ ಸರ್ಕಾರದ ಜೊತೆ ಅನೇಕ ವಿಷಯಗಳ ಜೊತೆ ಚರ್ಚೆ ಮಾಡ್ತಾ ಇದೆ. ಈ ಡಾಟಾ ನಮಗೆ ಸರ್ಕಾರ ಜೊತೆ ಒಳ್ಳೆ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳ ಈ ವಲಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಫೇವರ್ಡ್ಗೆ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು.